ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಎಲ್ಲ ದೇವತೆಗಳಿಗೆ ಒಂದೊಂದು ಹಬ್ಬ ಇರುವ ಹಾಗೆ ಕಾಲಕ್ಕೆ ಸಂಬಂಧಪಟ್ಟ ಹಾಗೂ ಒಂದೊಂದು ಹಬ್ಬ ಇದೆ. ಆ ಹಬ್ಬವೇ ಯುಗಾದಿ. ಈ ಯುಗಾದಿ ಹಬ್ಬ ಚೈತ್ರ ಮಾಸದಲ್ಲಿ ವಸಂತ ಋತುವಿನಲ್ಲಿ ಬರುತ್ತೆ. ಇದು ಋತುಗಳಲ್ಲಿ ಮೊದಲನೆಯದು. ಆದ್ದರಿಂದ ಇದನ್ನು ಋತುಗಳ ರಾಜ ಅಂತಲೂ ಕರೀತಾರೆ. ಶ್ರೀಕೃಷ್ಣ ಪರಮಾತ್ಮನು ಋತೂನಾಂ ಕುಸುಮಾಕರಃ, ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿದ್ದೀನಿ ಅಂದಿದ್ದಾನೆ. ಇದು ಅತ್ಯಂತ ಸುಂದರವಾದ ಋತು. ಈ ವಸಂತ ಋತುವಿನಲ್ಲಿ ಪ್ರಕೃತಿ ಚೈತನ್ಯವಂತವಾಗಿರುತ್ತೆ. ಸಕಲ ಜೀವರಾಶಿಗಳು ಸಂತೋಷವಾಗಿರುತ್ತವೆ. ಹೀಗೆ ಎಲ್ಲವೂ ಸಂತೋಷ ಇರುವ ಈ ಸಮಯದಲ್ಲಿ ಯುಗಾದಿ ಹಬ್ಬ ಆವಿರ್ಭವಿಸುತ್ತದೆ. ಇದು ಆವಿರ್ಭವಿಸಿದಾಗ ಮೊದಲನೆಯ ಮಾಸ ಪ್ರಾರಂಭವಾಗುತ್ತೆ. ಹಾಗೆ ಮೊದಲನೆಯ ಋತು, ಮೊದಲನೆಯ ಪಕ್ಷ, ಮೊದಲನೆಯ ತಿಥಿ ಕೂಡ ಪ್ರಾರಂಭವಾಗುತ್ತೆ. ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವ ಈ ಯುಗಾದಿ ದಿನದಿಂದಲೇ ಬ್ರಹ್ಮದೇವ ಕಾಲಗಣನೆಯನ್ನು ಪ್ರಾರಂಭ ಮಾಡಿದ. ಆದ್ದರಿಂದ ಇದು ಸೃಷ್ಟಿ ಪ್ರಾರಂಭದ ಮೊದಲ ದಿನವಾಯಿತು. ಯುಗಾದಿ ಹಬ್ಬ ಅಂತ ಪ್ರಸಿದ್ಧಿ ಪಡೆಯಿತು. ನಮ್ಮ ಹಬ್ಬಗಳ ಪೈಕಿ ಯುಗಾದಿ ಮೊದಲನೇ ಹಬ್ಬ. ಈ ಯುಗಾದಿ ಹಬ್ಬವನ್ನು ಕಾಲಪುರುಷನಾದ ಭಗವಂತ ನಮ್ಮನ್ನು ಅನುಗ್ರಹಿಸುವುದಕ್ಕೋಸ್ಕರ ಏರ್ಪಡಿಸಿದ್ದಾನೆ. ಯಾಕೆಂದರೆ ಕಳೆದ ವರ್ಷದಲ್ಲಿ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಈ ಯುಗಾದಿಯನ್ನು ವರವಾಗಿ ಅನುಗ್ರಹಿಸಿದ್ದಾನೆ. ಆ ವರ ಏನು ಅಂದರೆ ಪಂಚಾಂಗ. ಪಂಚಾಂಗದಲ್ಲಿ ಕಾಲಪುರುಷನಾದ ಭಗವಂತ ಪ್ರಜೆಗಳಿಗೆ ಬೇಕಾದ ಫಲಾಫಲಗಳ ಬಗ್ಗೆ ಬರೆದು ಅನುಗ್ರಹಿಸಿದ್ದಾನೆ. ಅವುಗಳನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಕಾಲದ ರೀತಿ ನೀತಿಗಳು ಖಂಡಿತ ತಿಳಿದು ಬರ್ತವೆ. ಅಂದರೆ ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನುವ ವಿಷಯಗಳು ತಿಳಿದು ಬರ್ತವೆ. ಶುಭ ಅಶುಭಗಳ ಬಗ್ಗೆ ಗೊತ್ತಾಗತ್ತೆ. ಹೀಗೆ ಪಂಚಾಂಗ ಹೇಳಿದ ಪ್ರಕಾರ ನಿಯಮಗಳನ್ನು ಆಚರಿಸುವವರಿಗೆ ಕಾಲದ ಮಹತ್ವದ ಬಗ್ಗೆ ಗೊತ್ತಾಗತ್ತೆ. ಅಂಥವರ ಜೀವನ ಸುಖಮಯವಾಗಿರುತ್ತೆ. ಪಂಚಾಂಗ ಶ್ರವಣ ಮಾಡುವವರಿಗೆ ಹಣಕ್ಕೆ ಸಂಬಂಧಪಟ್ಟ ಆದಾಯ ವ್ಯಯಗಳ ಬಗ್ಗೆಯೂ ತಿಳಿದು ಬರುತ್ತೆ. ಇದರಿಂದ ಮನುಷ್ಯ ಸಮಸ್ಥಿತಿಯನ್ನು ಕಾಪಾಡಿಕೊಂಡು ಧೈರ್ಯವಾಗಿ ಜೀವಿಸಬಹುದು. ಜೀವನದ ಪ್ರಯಾಣದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ಸಮರ್ಥವಾಗಿ ಎದುರಿಸಬಹುದು. ಕಾಲದ ಮೇಲೆ ಗಮನ ಇದ್ದರೆ ಮನುಷ್ಯ ಒಂದು ಕ್ರಮ ಪದ್ಧತಿ ಪ್ರಕಾರವಾಗಿ ನಡೆದುಕೊಳ್ಳಬಹುದು. ಕಾರ್ಯದಕ್ಷನಾಗಿ ತಾನು ಹಿಡಿದ ಕಾರ್ಯಗಳಲ್ಲಿ ಗುರಿ ತಲುಪಬಹುದು. ಹೀಗೆ ಇದರಿಂದ ಅನೇಕ ಉಪಯೋಗಗಳನ್ನು ಪಡೆಯಬಹುದು. ಆದರೆ ಕಾಲದ ಮೇಲೆ ಧ್ಯಾಸವೇ ಇಲ್ಲದವರಿಗೆ ಅದರ ಬೆಲೆ ಗೊತ್ತಾಗಲ್ಲ. ಅಂಥವರು ಎಷ್ಟೇ ಒಳ್ಳೆಯ ಕಾರ್ಯಯೋಜನೆಗಳನ್ನು ಹಾಕಿಕೊಂಡರೂ ಕೂಡ ಅದನ್ನು ಸಾಧಿಸುವುದು ಕಷ್ಟ. ಅಪ್ರಯೋಜಕರಾಗಿರ್ತಾ ಇರ್ತಾರೆ. ಆದ್ದರಿಂದ ಅವರೇನು ಪ್ರಯೋಜನ ಇಲ್ಲ. ಕಾಲದ ಮಹಿಮೆ ಗೊತ್ತಿಲ್ಲದೆ ಇದ್ದವರು ಅಪ್ರಯೋಜಕರು. ಪ್ರಯೋಜನವೇ ಇಲ್ಲವೇ ಅವರ ಜೀವನವೇ ಪ್ರಯೋಜನ ಇಲ್ಲ ಅಂತ ಕಾಣಿಸುತ್ತೆ. ಯುಗಾದಿ ಹಬ್ಬವನ್ನು ಆಚರಿಸುವವರು ಭಗವಂತನನ್ನೇ ಪೂಜಿಸಿದವರಾಗ್ತಾರೆ. ಯಾಕೆಂದರೆ ಪ್ರತಿ ಮನುಷ್ಯನಿಗೂ ತನ್ನ ಕಾರ್ಯಗಳಿಗೆ ಸಿದ್ಧಿ ಆಗಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ. ತನ್ನ ಆಸೆಗಳೆಲ್ಲ ಈಡೇರಬೇಕು ಅನ್ನುವ ಕೋರಿಕೆ ಇದ್ದೇ ಇರುತ್ತೆ. ವ್ಯಾಪಾರಿಗಳಿಗಂತೂ
ವರ್ಷವಿಡೀ ತಮಗೆ ಲಾಭದಾಯಕವಾಗಿರಬೇಕು ಅಂತ ಬಯಸ್ತಾರೆ. ರೈತರು ಈ ವರ್ಷವೆಲ್ಲ ಒಳ್ಳೆಯ ಬೆಳೆ ಬರಲಿ ಅಂತ ಕೋರ್ತಾ ಇರ್ತಾರೆ. ಹೀಗೆ ಎಲ್ಲರೂ ಅವರವರ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರದೆ ಈ ವರ್ಷ ಲಾಭದಾಯಕವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ದಿನ ಭಗವಂತನು ಅನುಗ್ರಹಿಸಿರುವ ಪಂಚಾಂಗದ ಮೂಲಕ ಆಚರಿಸಬೇಕಾದ ನಿಯಮಗಳನ್ನು ತಿಳಿದುಕೊಂಡು ಆಚರಿಸಬೇಕು. ಆ ಪಂಚಾಂಗದಲ್ಲಿ ಕಾಲಪುರುಷನಾದ ಭಗವಂತನು ನಮ್ಮ ಭವಿಷ್ಯವನ್ನು ಕೂಡ ತಿಳಿಸಿದ್ದಾನೆ. ಆಚರಿಸಬೇಕಾದ ಆಚರಿಸಬಾರದ ವಿಚಾರಗಳ ಬಗ್ಗೆ ಕೂಡ ಹೇಳಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಪಂಚಾಂಗವನ್ನು ಆಧಾರವಾಗಿಟ್ಟುಕೊಂಡು ಆ ಪ್ರಕಾರ ನಡೆದುಕೊಂಡಾಗ ವಿಘ್ನಗಳು ಖಂಡಿತ ದೂರ ಆಗುತ್ತವೆ. ಕಷ್ಟಗಳನ್ನು ನಿವಾರಿಸಿಕೊಳ್ಳುವ ಮಾರ್ಗೋಪಾಯಗಳು ಲಭಿಸುತ್ತವೆ, ವಿಜಯ ಉಂಟಾಗುತ್ತೆ. ಇದು ಕಾಲಪುರುಷನಾದ ಭಗವಂತ ನಮ್ಮ ಮೇಲೆ ತೋರಿಸಿರುವ ಅಪಾರವಾದ ದಯೆ. ಯುಗಾದಿ ಹಬ್ಬದ ದಿನ ಪಂಚಾಂಗ ರೂಪದಲ್ಲಿ ನಮಗೆ ಮಾಡಿರತಕ್ಕಂಥ ಮಹಾ ಉಪಕಾರ. ಇದರ ಜೊತೆಗೆ ಅರಿಷಡ್ವರ್ಗಗಳನ್ನು ಜಯಿಸುವ ಸಂಕೇತವಾಗಿ 6 ರುಚಿಗಳಿಂದ ಕೂಡಿದ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಆ 6 ಶತ್ರುಗಳನ್ನು ಹೇಗೆ ಜಯಿಸಬೇಕು ಅಂದರೆ ಸಹನೆಯಿಂದ ಜಯಿಸಬೇಕು. ಅಮೃತಕ್ಕೋಸ್ಕರ ಪ್ರಯತ್ನಿಸಿದಾಗ ಮೊದಲೇನು ಹುಟ್ಟಿತು? ವಿಷ ಹುಟ್ಟಿತು. ಅದನ್ನು ಶಿವನು ಸ್ವೀಕರಿಸಿ ಅದರ ಪ್ರಭಾವವನ್ನು ಸಹಿಸಿದ ನಂತರ ಅಮೃತ ಹುಟ್ಟಿತು. ಅದೇ ರೀತಿ ಗಣಿಯಲ್ಲಿ ವಜ್ರವನ್ನು ತೆಗೆಯುವುದಕ್ಕೋಸ್ಕರ ಹೋದರೆ ಮೊದಲು ಇದ್ದಿಲುಗಳೇ ಸಿಗುತ್ತವೆ. ಅವುಗಳನ್ನು ಸಹನೆಯಿಂದ ತೋಡಿದರೆ ವಜ್ರಗಳು ಲಭಿಸುತ್ತವೆ. ಹಾಗೆ ಮುತ್ತುಗಳಿಗೋಸ್ಕರ ಸಮುದ್ರದಲ್ಲಿ ಇಳಿದು ಪ್ರಯತ್ನಿಸಿದರೂ ಮೊದಲು ಜಲಜಂತುಗಳ ಬಾಧೆಗಳನ್ನು ಸಹಿಸಬೇಕಾಗತ್ತೆ. ಹೀಗೆ ಸುಖ ಬೇಕು ಅಂದರೆ ಮೊದಲು ದುಃಖ ಉಂಟಾಗುತ್ತೆ, ಕಷ್ಟ ಎದುರಾಗುತ್ತೆ. ಆಗ ಅದನ್ನು ಸಹಿಸುವ ಶಕ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ನಂತರ ಸುಖ ಪ್ರಾಪ್ತವಾಗುತ್ತೆ. ಆದ್ದರಿಂದ ಜೀವನದ ಪ್ರಯಾಣದಲ್ಲಿ ಸಹನೆ ಅನ್ನುವುದು ಬಹಳ ಮುಖ್ಯವಾದ ಅಂಶ. ಹಾಗೆ ಉತ್ತಮ ಕೃಷಿ ಅನ್ನುವುದು ಕೂಡ ಬಹಳ ಮುಖ್ಯ. ಆದ್ದರಿಂದ ಅರಿಷಡ್ವರ್ಗಗಳಲ್ಲಿ ಸಮಸ್ಥಿತಿ ಉಂಟಾವುದಕ್ಕೋಸ್ಕರ ಈ ಯುಗಾದಿಯ ದಿನ ಷಡ್ರಸೋಪೇತವಾದ ಬೇವು ಬೆಲ್ಲವನ್ನು ಭುಜಿಸಬೇಕು ಅಂತಾರೆ. ಆದ್ದರಿಂದ ಎಲ್ಲರೂ ಪಂಚಾಂಗದ ಪ್ರಕಾರ ಕಾಲ ನಿಯಮಗಳನ್ನು ತಿಳಿದು ಶ್ರದ್ಧೆಯಿಂದ ಆಚರಣೆ ಮಾಡಿ ನಿಮ್ಮ ದುಃಖಗಳು ದೂರವಾಗಿ ಕಷ್ಟಗಳು ನಿವಾರಣೆ ಆಗುತ್ತವೆ. ಹೀಗೆ ಯುಗಾದಿ ಹಬ್ಬ ಮನುಷ್ಯನಿಗೆ ಸಮಬುದ್ಧಿಯನ್ನು, ಸಮತೋಲನವನ್ನು ಅನುಗ್ರಹಿಸಿ ಧೈರ್ಯವಂತನನ್ನಾಗಿ ಮಾಡುತ್ತೆ. ಈ ಪರಾಭವ ಸಂವತ್ಸರಕ್ಕೆ ರಾಜ ಗುರು, ಮಂತ್ರಿ ಕುಜ, ಸೇನಾಪತಿ ಅರ್ಘ್ಯಾಧಿಪತಿ, ಮೇಘಾಧಿಪತಿ ಚಂದ್ರ, ಇಷ್ಟೊಂದು ಪಡ್ಕೊಂಡಿದ್ದಾನೆ. ಸೈನ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅಂದರೆ ಸಸ್ಯಾಧಿಪತಿ ಸೈನ್ಯ ಮತ್ತು ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧನೇ ಅಂತ ಹೇಳಬೇಕು, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು. ಇವರು ಈ ಪರಾಭವ ಸಂವತ್ಸರದ ನವನಾಯಕರು. ಇವರ ಪೈಕಿ 7 ಮಂದಿ ಶುಭರು, 2 ಪಾಪಿಗಳು ಇದ್ದಾರೆ. ಆದ್ದರಿಂದ ಈ ವರ್ಷ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತವೆ. ಮಳೆ ಚೆನ್ನಾಗಿರುತ್ತೆ. ಶತ್ರುಭಯ ಉಂಟಾದರೂ ತಕ್ಷಣ ನಿವಾರಣೆ ಆಗುತ್ತೆ. ರೋಗಗಳು ಜಾಸ್ತಿಯಾದರೂ ಬೇಗ ನಾಶವಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಧರ್ಮವನ್ನು ತಪ್ಪದೆ ನ್ಯಾಯ ನೀತಿಯಿಂದ ಜೀವನ ಸಾಗಿಸಿ ಆಗಲೇ ಸಮಾಜ ಸುಖವಾಗಿರುತ್ತೆ. ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಆಶೀರ್ವದಿಸ್ತಾ, ಜಯ ಗುರುದತ್ತ, ಶ್ರೀ ಗುರುದತ್ತ.